ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ಕರ್ನಾಟಕದ ಭವ್ಯ ಇತಿಹಾಸ, ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಪೂಜಾರ್ಜಿ. ನನ್ನ ವೈಯಕ್ತಿಕ ಕಾರಣದಿಂದ ಒಂದು ವಾರ ವಿಡಿಯೋ ಹಾಕಿರಲಿಲ್ಲ, ಕ್ಷಮಿಸಿ. ಇನ್ನು ಮುಂದೆ ತುಂಬ ಕಂಟಿನ್ಯೂಸ್ ಆಗ್ತೀನಿ. ಈಗ ನಾನು ಜಕ್ಕೂರು, ಬೆಂಗಳೂರು ನಗರ ಹಾಗೂ ಬೆಂಗಳೂರಿನ ಉತ್ತರ ತಾಲೂಕಿನಲ್ಲಿದೆ. ಹಾಗೂ ಜಕ್ಕೂರಿನಲ್ಲಿ ಶ್ರೀ ಕೆ ವಿ ಬೈರೇಗೌಡರು ಕಲಾಮಂದಿರದ ಆವರಣದಲ್ಲಿ ಈ ಶಾಸನಗಳು ಮತ್ತು ವೀರಗಲ್ಲುಗಳನ್ನು ಸಂರಕ್ಷಿಸಿ ಇಡಲಾಗಿದೆ. ಇದೆ ನೋಡಿ ಆ ಶಾಸನ. ಈ ಶಾಸನ ಅರ್ಧ ಒಡೆದೋಗಿದೆ, ಅಂದರೆ ಅರ್ಧ ಸಿಕ್ಕಿದೆ. ಮೇಲೆ ನೀವು ನೋಡ್ಬೋದು, ಶಾಸನದ ಅರ್ಧ ಭಾಗ ಮಾತ್ರ ಇಲ್ಲಿ ಸಿಕ್ಕಿದೆ, ಪೂರ್ತಿ ಭಾಗ ಇನ್ನೂ ಸಿಕ್ಕಿಲ್ಲ. ಅದನ್ನೇ ಇಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಅಕ್ಷರಗಳನ್ನು ನೋಡ್ಬೋದು ನೀವು. ಇಲ್ಲಿ ಹಳಗನ್ನಡ ಅಕ್ಷರಗಳನ್ನು ಉಪಯೋಗಿಸಿ ಈ ಶಾಸನವನ್ನು ರಚಿಸಿದ್ದಾರೆ. ಈ ಶಾಸನದಲ್ಲಿ 5 ಸಾಲುಗಳನ್ನು ನೀವು ನೋಡ್ಬೋದು. ಬನ್ನಿ ಇದರ ಅರ್ಥ ಏನೆಂದು ತಿಳಿಯೋಣ. ಈ ಶಾಸನದ ಪಾಠ ಇಲ್ಲಿ ಹಾಕಿದ್ದಾರೆ. ಇಳಗಂಗವಾಡಿ 96 ಸಾಯಿ ರಮನೇಕ ಛತ್ರ ಜ್ಞಾನಯೋಳರುಸುಗೆಯೋ ತಿರೆ ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತ ಶ್ರೀಮತ್ ನವಲಕ್ಕ ದಹಳಾಧಿಪತಿಯಪ್ಪ ಬಲ್ಲವ ಪತಿರಾಯಂಗೊಬ್ಬೆಟ್ಟದ ಬಿರುದೆಸೆ ದೇವನ ಕಾಳಗ. ಅಂದರೆ ಈ ಶಾಸನದ ಪಾಠ ಇದು. ಅಷ್ಟೊಂದು ಹೇಳಕ್ಕೆ ಬರಲಿಲ್ಲ, ಕ್ಷಮಿಸಿ. ಗ್ರಾಮದ ಹೊರವಲಯದ ಅಪ್ಪಯ್ಯಣ್ಣನ ಮಗ ಹನುಮಣ್ಣನ ಹೊಲದಲ್ಲಿ ಕಂಡು ಬಂದಂತಹ ಈ ಶಾಸನ ಊರ ಪ್ರಮುಖರ ಸಹಾಯದಿಂದ ಇದನ್ನು ಸಂರಕ್ಷಿಸಿ ಇಲ್ಲಿ ಇಡಲಾಗಿದೆ. ಗಂಗಾವಳಿ 96,000 ಎಂಬುದು ಗಂಗಾ ಸಾಮ್ರಾಜ್ಯದ ಆಡಳಿತ ಪರಿಧಿಯನ್ನು ಇಲ್ಲಿ ಸೂಚಿಸುತ್ತೆ. ಏಕಚಕ್ರಾಧಿಪತ್ಯವನ್ನು ಹೇಳುತ್ತಿದೆ. ಇದರ ಒಡೆತನದ ಹೊಂದಿದವನಾಗಿ ಸಮಸ್ತ ಪ್ರಶಸ್ತಿ ಸಹಿತನಾದ ನವಲಕ್ಕ ದಹಳಾಧಿಪತಿಯೊಬ್ಬನನ್ನು ಅರಿತುಕೊಳ್ಳಲು ಈ ಶಾಸನ ಸಹಾಯ ಮಾಡುತ್ತೆ. ಈತನಿಗೆ ಬಲ್ಲವ ಪತಿರಾಯ ಎಂದು ಕೂಡ ಕರೆಯಲಾಗುತ್ತಾರೆ. ಈತನಿಗೆ ಗೋಬೆಟ್ಟ ಎಂಬ ಬಿರುದು ಕೂಡ ಇದ್ದುದನ್ನು ಇದು ತಿಳಿಸುತ್ತೆ. ಇವನ ಕಾಳಗದ ಸೂಚನೆಯನ್ನು ಶಾಸನದಲ್ಲಿ ಕಾಳಗದ ಸೂಚನೆ ಉಲ್ಲೇಖಿಸಲಾಗಿದೆ. ಆದರೆ ಆ ಯುದ್ಧ ಯಾವುದಂತ ಇಲ್ಲಿ ಉಲ್ಲೇಖ ಆಗಿಲ್ಲ. ಒಂದು ಕಡೆ ನೋಡೋದಾದರೆ ಗಂಗಾ ರಾಷ್ಟ್ರಕೂಟರ ಸಾಮರಸ್ಯವನ್ನು ಈ ಶಾಸನ ಸೂಚಿಸುತ್ತೆ. ಇದರಲ್ಲಿ ಕಾಳಗ ಎಂಬ ಶಬ್ದವನ್ನು ಕೆತ್ತಿದ್ದಾರೆ. ಇದು ತುಂಬ ಕುತೂಹಲ ಆಗಿದೆ. ನವಲಕ್ಕ ದಳಾಧಿಪತಿ ಎಂಬ ಬಿರುದು ಹೊಂದಿ ಖ್ಯಾತನಾದ ಗೋಬೆಟ್ಟನೆಂಬ ಬಿರುದಾಂಕಿತನಾದವನು ಆಗಿದ್ದಾನೆ. ಭೂಪಾಲು ಗೋವರ್ಧನನನ್ನು ವಶಪಡಿಸಿಕೊಂಡ ರಾಷ್ಟ್ರಕೂಟದ ದೊರೆಯಾದ 3ನೇ ಇಂದ್ರರಾಜನ ಕಾಲ, ಅಂದರೆ 10ನೇ ಶತಮಾನ ಆ ಸರೌಂಡಿಂಗಲ್ಲಿ ಆಗಿರ್ಬೋದು ಅಂತ ಹೇಳ್ಬೋದು. ಬನ್ನಿ ಈಗ ಮುಂದಿನ ವೀರಗಲ್ಲಿಗೆ ಹೋಗೋಣ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದೊಂದು ಆತ್ಮ ಬಲಿದಾನ ವೀರಗಲ್ಲು. ಅಂದರೆ ವೀರಗಲ್ಲುಗಳಲ್ಲಿ ತುಂಬ ವಿಧಗಳಿವೆ. ಅದರಲ್ಲಿ ಇದು ಆತ್ಮ ಬಲಿದಾನ, ಅಂದರೆ ತನ್ನಷ್ಟಕ್ಕೆ ತಾನೇ ಆತ್ಮವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಂಡಂತಹ ವ್ಯಕ್ತಿಯ ಒಂದು ಬಲಿದಾನದ ಕಲ್ಲು. ನೀವು ನೋಡ್ತಾ ಇರ್ಬೋದು, ಒಂದು ಪುರುಷನ ಒಂದು ಮೂರ್ತಿ, ಪಕ್ಕದಲ್ಲಿ ಅವನ ಸತಿ, ಅಂದರೆ ಅವನ ಪತ್ನಿ ಕೂಡ ಅವನ ಸೇವೆಯಲ್ಲಿ ತೊಡಗಿ ಅವಳು ಕೂಡ ಅವನ ಜೊತೆ ವೀರ ಸ್ವರ್ಗವನ್ನು ಸೇರ್ತಾಳೆ ಅನ್ನೋದೇ ಇದರ ಒಂದು ತಾತ್ಪರ್ಯ. ನೀವು ನೋಡ್ಬೋದು, ಕೈಯಲ್ಲಿ ಪತ್ರೆ ಎಲ್ಲ ಕಮಲ ಇದೆ, ಅಲ್ಲಿ ಶಂಕು ಇದೆ, ಇಲ್ಲೊಂದು ಕಮಂಡಲ ಇದೆ. ನೀವು ನೋಡ್ಬೋದು ಆ ಪುರುಷನ ನೋಡಿ, ಇದು ಸ್ವರ್ಗ ಸೇರಿದ್ದಾರೆ, ಅಂದರೆ ಆತ್ಮಾಹುತಿ ಕೊಟ್ಟು ಸ್ವರ್ಗ ಸೇರಿದ್ದಾರೆ ಅನ್ನೋದು ಈ ಶಿಲೆಯ ಒಂದು ತಾತ್ಪರ್ಯ ಆಗಿದೆ. ಈ ಕುದುರೆ ಜೊತೆ ಪುರುಷ ಇದ್ದಾನೆ, ಅಂದರೆ ಆ ಪುರುಷನೇ ಇವನು ಅಂತ ಇಲ್ಲಿ ಉಲ್ಲೇಖ ಆಗಿರ್ಬೋದು. ಇವನು ನೋಡಿದರೆ ಒಂದು ಸ್ಥಿತಿವಂತ ವ್ಯಕ್ತಿ ಥರ ಕಾಣ್ತಾನೆ. ನೋಡ್ಬೋದು, ಕತ್ತಲ್ಲಿ ಸರ, ಕಿವಿಯಲ್ಲಿ ಓಲೆ, ಮತ್ತು ಅವನ ಪತ್ನಿಯ ಕಿವಿಯಲ್ಲಿ ಓಲೆ, ಸೊಂಟದಲ್ಲಿ ಒಂದು ಕೊಳಪಟ್ಟಿ ಇರ್ಬೋದು. ಇದರ ಅರ್ಥ ಅಂದರೆ ಆತ್ಮ ಬಲಿದಾನದ ಅರ್ಥ ನೋಡಿ. ಆತ್ಮ ಬಲಿದಾನದ ಶಿಲ್ಪ, ಅಂದರೆ ಇದು ಅಪ್ಪಯ್ಯಣ್ಣನ ಹನುಮಣ್ಣನ ಹೊಲದಲ್ಲಿ ಕೂಡ ಇದು ಸಿಕ್ಕಿದ್ದು. ಇದು ಆತ್ಮ ಬಲಿದಾನ ಶಿಲ್ಪವಾಗಿದೆ. ಅಂದರೆ ಹಿನ್ನೆಲೆ ಇದು ಮತ್ಯಾವುದೇ ಶೌರ್ಯದ ಪ್ರತೀಕವಲ್ಲ. ಇದೊಂದು ಧರ್ಮ ಒಂದೇ ಇದರ ಮುಖ್ಯವಾದದ್ದು. ಇದು ಸುಮಾರು 7 ಅಡಿ ಎತ್ತರ ಇದೆ.
4 ಅಡಿ ಅಗಲ ಇದೆ. ಅಂದರೆ ಇತರ ಬೇರೆ ಶಿಲ್ಪಗಳಿಗಿಂತ ಇದು ಒಂದು 3 ಹಂತಗಳಲ್ಲಿ ಬಿಡಿಸಿದ್ದಾರೆ. ಅಂದರೆ 1, 2, 3 ಅಂತ ನೋಡ್ಬೋದು. ಸುಲಕ್ಷಣ ಶೋಭಿತನಾದ ಅಶ್ವವೊಂದು ರಾವುತ ಅಂದರೆ ಸೇವಕ ಹಿಡಿದು ನಿಂತಿದ್ದಾನೆ. ಕುದುರೆಯು ಸಾಧಾರಣ ಅಲಂಕಾರದಿಂದ ಕಂಡುಬರುತ್ತದೆ. 2ನೇ ಅಥವಾ ಮಧ್ಯದ ಹಂತದಲ್ಲಿ ಶಿಲ್ಪ ಸೌಂದರ್ಯಕ್ಕೆ ಸಾಕ್ಷಿಯಾದ ಕೆತ್ತನೆ ಇದೆ. ಸತಿ ಪತಿಯೊಂದಾದ ಭಕ್ತಿಯೆಂದು ಇದನ್ನು ತಿಳಿಯಬಹುದು. ಚಿತ್ರದಲ್ಲಿರುವ ಪುರುಷ ಪ್ರತಿಷ್ಠಿತ ವ್ಯಕ್ತಿ ಇದಾಗಿದೆ. ಅಂದರೆ ನಾನು ಹೇಳಿದ್ನಲ್ಲ, ಒಂದು ಸ್ಥಿತಿವಂತ ವ್ಯಕ್ತಿ. ಅಲಂಕಾರ ಭೂಷಿತನಾದ ಪುರುಷನು ಅಂದರೆ ತನ್ನ 2 ಕೈಗಳನ್ನು ಎದೆಯ ಸಮೀಪದಲ್ಲಿ ಧ್ಯಾನದ ಭಂಗಿಯಲ್ಲಿ, ಅಂದರೆ ತಪಸ್ಸಿಗೆ ಕುಳಿತುಕೊಳ್ತಾರೋ ಆ ಭಂಗಿಯಲ್ಲಿ ಕುಳಿತಿದ್ದಾನೆ. ಈತ ಮಡಚಿದಂತಹ ಕಾಲು ಒಂದು ಆಸನದಂತೆ ಕಂಡುಬರುತ್ತೆ. ಅಂದರೆ ಪುರುಷನ ಬಲಭಾಗಕ್ಕೆ ಮಹಿಳೆ ಕಂಡುಬರ್ತಾಳೆ. ಅಂದರೆ ಈಕೆಯು ಪುರುಷನನ್ನೇ ಹೋಲುವ ಭಂಗಿಯಲ್ಲಿ ಕುಳಿತವಳಾಗಿದ್ದಾಳೆ. ಅಂದರೆ ಗಂಡನ ರೀತಿಯಾಗಿ ಅವಳು ಕೂಡ ಕುಳಿತಿದ್ದಾರೆ. ಮತ್ತು ಅವಳಲ್ಲೂ ಕೂಡ ಅಲಂಕರಣಗಳು ಕಂಡುಬರುತ್ತೆ. ಈಕೆ ಅವರ ಗಂಡನನ್ನು ಹೋಲುವ ಭಂಗಿಯಲ್ಲಿ ಇವಳು ಕೂಡ ಕೂತಿದ್ದಾಳೆ. ಮತ್ತು ತನ್ನ 2 ಕೈಗಳಲ್ಲಿ ಪತ್ರೆ ಇಲ್ಲ ಪುಷ್ಪ ಯಾವುದೋ ಒಂದು ಹಿಡಿದಿದ್ದಾರೆ. ಅಂದರೆ ಧನ್ಯತೆಯಿಂದ ತನ್ನ ಗಂಡನಿಗೆ ಸೇವೆ ಕೂಡ ಸಮರ್ಪಣೆ ಕೂಡ ಮಾಡ್ತಿದ್ದಾಳೆ ಅನ್ನೋದು ಇದರ ಒಂದು ವ್ಯಾಖ್ಯಾನ. ಮತ್ತು ಇದರಲ್ಲಿ ಒಂದು ಇರುವರ ನಡುವೆ ಪೀಠಾಸ್ಥವಾದ ಪೂಜಾರ ಶಂಖವಿದೆ. ಇದಲ್ಲದೆ ಮಹಿಳೆಯ ಪಕ್ಕಕ್ಕೆ ಕಮಂಡಲವನ್ನಿಟ್ಟಿರುವುದು ಕೂಡ ಕಾಣುತ್ತೆ. ಇನ್ನಿಲ್ಲದ ಮೇಲೆ 3ನೇ ಹಂತದಲ್ಲಿ ಸ್ವರ್ಗಾಸ್ಥ ಆದ ಒಂದು ಚಿತ್ರವಿದೆ. ಇಲ್ಲೂ ಕೂಡ ಸತಿ ಮತ್ತು ಪತಿಯರಿಬ್ಬರು ಕೂಡ ಇರುವುದು ಒಂದು ವಿಶೇಷ ಅಂತ ಅನ್ಬೋದು. ಅಂದರೆ ಇದು ಸ್ವಇಚ್ಛೆಯಿಂದ ಧಾರ್ಮಿಕ ಕಾರಣಕ್ಕೂ ಅಥವಾ ನಿರ್ದಿಷ್ಟ ಮೌಲ್ಯಕ್ಕೂ ಇದನ್ನು ಮಾಡಿರಬಹುದು ಅಂತ ಇಲ್ಲಿ ಊಹಿಸ್ಬೋದು. ಅಂದರೆ ಇದರ ಮೌಲ್ಯಕ್ಕೆ ತನ್ನಂತಾನು ಬಲಿ ಕಟ್ಟಿಕೊಳ್ಳೋದು ಆತ್ಮ ಬಲಿದಾನ ಅಂತ ಅಂದ್ಕೊಳ್ಳುತ್ತೆ. ಬಲಿದಾನ ಆವಾಗಿನ ಕಾಲದಲ್ಲಿ ಶಾಸ್ತ್ರಸಮ್ಮತವಾಗಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅನ್ಬೋದು. ಅಂದರೆ ಮೋಕ್ಷಕ್ಕೋಸ್ಕರ ಆಗ ಆತ್ಮಹತ್ಯೆ ಮಾಡಿಕೊಳ್ಳುವುದು ಕೂಡ ಒಂದು ಧಾರ್ಮಿಕ ಬಲಿ, ಅಂದರೆ ಧಾರ್ಮಿಕ ಅಂತ ಅವರು ತಿಳಿದಿದ್ರು ಕೂಡ. ನೋಡಿದ್ರಲ್ಲ. ಹಾಗೆ ಈ ಶಾಸನ ಪಕ್ಕದಲ್ಲಿ, ಅಂದರೆ ಈ ವೀರಗಲ್ಲು, ಆತ್ಮ ಬಲಿದಾನದ ವೀರಗಲ್ಲು ಪಕ್ಕದಲ್ಲಿ ಇನ್ನೊಂದು ಶಾಸನ ಇದೆ. ಇದು ಪ್ರಮುಖವಾದ ಶಾಸನ, ಏಕೆಂದರೆ ಇದರಲ್ಲಿ ಈ ಜಕ್ಕೂರಿನ ಹೆಸರು ಕೂಡ ಇಲ್ಲಿ ಉಲ್ಲೇಖಿತವಾಗಿದೆ. ಬನ್ನಿ ಆ ಹೆಸರು ತೋರಿಸ್ತೀನಿ. ನೋಡಿ, ಇಲ್ಲಿ ಜಾ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಪಕ್ಕದಲ್ಲಿ ಕಾ ಅಕ್ಷರನೂ ಕಾಣಿಸುತ್ತೆ, ಅದ್ರ ಪಕ್ಕದಲ್ಲಿ ಯಾ ಅಕ್ಷರನೂ ಕಾಣಿಸ್ತಿದೆ. ಅಂದರೆ ಜಕ್ಕಿಯ, ಅಂದರೆ ಈ ಊರಿನ ಹೆಸರು ಇಲ್ಲ ವ್ಯಕ್ತಿಯ ಹೆಸರು, ಅಂದರೆ ಊರಿನ ಹೆಸರು ಅಂತಲೂ ಅದರಲ್ಲಿ ಇರ್ಬೋದೇನೋ. ಜಕ್ಕೆ ಎಂದು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ನೀವು ಆ ಅಕ್ಷರಗಳು, ಇದು ಕೂಡ ಒಡೆದೋಗಿದೆ, ಸಿಕ್ಕಿರೋದು ಒಂದು 6 ಸಾಲುಗಳು ಮಾತ್ರ. ಅದನ್ನು ಇಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ನೋಡ್ಬೋದು, ನಿಮಗೆ ಹಳೆಗನ್ನಡದಲ್ಲಿ ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇದ್ದಾವೆ. ಇದನ್ನು 3D ಪ್ರಿಂಟಿಂಗ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಿಮಗೆ ಕೊನೆಯಲ್ಲಿ ತೋರಿಸ್ತೇನೆ. ಈ ಶಾಸನವು ಕಲ್ನಾಡು, ಸುನ್ನಾಡು ಅಂದರೆ ಸಣ್ಣ ದೇಶ, ಚಕ್ಕೂರಿನ ಸಂಜಯಪ್ಪನಿಗೆ ದಾನವನ್ನು ನೀಡಿದರ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಇದನ್ನು ನಾಶಪಡಿಸಿದಾದರೆ ಪವಿತ್ರ ಹಸುನ ಕೊಲ್ಲಿದಂತಹ ಪಾಪ ಇದರಲ್ಲಿ ಬರುತ್ತೆ ಅಂತ ಇದರಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ ಸಂಜಯಪ್ಪನಿಗೆ ನೀಡಿದಂಥ ದಾನದ ಬಗ್ಗೆ ಇಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತು ಕಲ್ನಾಡು ಅಂತ ಕೂಡ ಕರೆದಿದ್ದಾರೆ ಇದನ್ನು. ನೋಡಿದ್ರಲ್ಲ, ಬನ್ನಿ ಮುಂದಿನ ಶಾಸನಕ್ಕೆ ಹೋಗೋಣ. ಇಲ್ಲಿ ನೋಡ್ಬೋದು ಸೂರ್ಯ ಮತ್ತು ಚಂದ್ರರ ಒಂದು ಚಿತ್ರವನ್ನು ಇಲ್ಲಿ ಕೆತ್ತಿದ್ದಾರೆ. ಇದರ ಅರ್ಥ ಸೂರ್ಯ ಚಂದ್ರರಿರೋವರೆಗೂ ಈ ಶಾಸನ, ಅಂದರೆ ಇದರಲ್ಲಿ ಬರೆದಂಥ ಶಾಸನ, ಇದರಲ್ಲಿ ಮಾಡಿದಂಥ ಒಂದು ಉಲ್ಲೇಖ ಇರಬೇಕು ಅನ್ನೋದೇ ಇದರ ಅರ್ಥ. ಇಲ್ಲಿಯ ಶಾಸನಗಳಲ್ಲಿ ಇದು ಕೂಡ ಪ್ರಮುಖ ಆಗುತ್ತೆ, ಯಾಕೆಂದರೆ ಇದರಲ್ಲೂ ಕೂಡ ಜಕ್ಕೂರು ಎಂಬ ಹೆಸರು ಕೂಡ ಉಲ್ಲೇಖಿತವಾಗಿದೆ. ನೀವು ನೋಡ್ಬೋದು, ಇದರಲ್ಲಿ ಅಷ್ಟೊಂದು ಸ್ಪಷ್ಟವಾಗಿ ಕಾಣಿಸಲ್ಲ. ಅಲ್ಲಿ ಪಾಠ ಇರುತ್ತಲ್ಲ, ಅದರಲ್ಲಿ ನಿಮಗೆ ಪೂರ್ತಿ ಹೇಳ್ತೀನಿ ಏನಿದೆ ಅಂತ. ಇದರಲ್ಲಿ ಅಂದರೆ ಇದು ಸೂರ್ಯ, ಸೆಂಟ್ರಲ್ಲಿ ಒಂದು ಯಾವುದೋ ಇದಿದೆ, ಈ ಕಡೆ ಚಂದ್ರ, ಕೆಳಗೆ ಶಾಸನವನ್ನು ಕೆತ್ತಲಾಗಿದೆ. ಅಂದರೆ ಇದು ಕೂಡ ಹಳಗನ್ನಡ ಲಿಪಿಯಲ್ಲಿದೆ. ನೋಡ್ಬೋದು ನೀವು ಎಷ್ಟು ಸ್ಪಷ್ಟವಾಗಿ, ಅಂದರೆ ಸ್ಪಷ್ಟವಾಗಿ ಇದೆಲ್ಲ ಇದು ಮಾಡಿದರೆ ಸ್ಪಷ್ಟವಾಗಿ ಕೂಡ ಕಾಣಿಸುತ್ತೆ ಇದು ಅಕ್ಷರಗಳು. ಇದನ್ನು ಕೂಡ 3D ಪ್ರಿಂಟಿಂಗ್ ತೆಗೆದು ಇಟ್ಟಿದ್ದಾರೆ. ಅದರ ಫೋಟೋ ಇದೆ, ಅದನ್ನ ಹಾಕಿದರೆ ನಾನು ಕಾಪಿರೈಟ್ ಬರುತ್ತೆ ಅಂತ ಹಾಕಿಲ್ಲ. ನೋಡೋದು ಎಷ್ಟು ಸ್ಪಷ್ಟವಾಗಿ ಅಕ್ಷರಗಳು ಇದನ್ನು ಕಾಣಿಸ್ತವೆ. ಅಂದರೆ ಇದನ್ನು ಸಂರಕ್ಷಿಸಿ ಇಟ್ಟಿದ್ದಾರಲ್ಲ, ಅದೇ ನಮ್ಮ ಪುಣ್ಯ. ಎಲ್ಲರೂ ಬಿದ್ದೋಗಿದ್ದರೆ
ನಮಗಿದು ಕೂಡ ಸಿಗ್ತಾ ಇರಲಿಲ್ಲ. ಬನ್ನಿ ಇದರ ಅರ್ಥ ಏನು ಅಂತ ತಿಳಿಯೋಣ. ಕರ್ನಾಟಕ ಇತಿಹಾಸ ಅಕಾಡೆಮಿ ಬೆಂಗಳೂರು ಅಂದರೆ ಪುರಾತತ್ವ ಇಲಾಖೆಯಿಂದ ಇದನ್ನು ಸಂರಕ್ಷಿಸಿ ಇಡಲಾಗಿದೆ. ನೋಡ್ಬೋದಲ್ಲಿ ಯಲಹಂಕದ ಸಮೀಪದಲ್ಲಿರುವ ಜಕ್ಕೂರಿನ ಮರಿಯಕ್ಕನ ಹೊಲದಲ್ಲಿ ಮರಿಯಕ್ಕನ ಹೊಲದಲ್ಲಿ ಸಿಕ್ಕಂಥ ಒಂದು ಶಾಸನ ಶ್ರೀ ಪುಟ್ಟಣ್ಣವರ ಮಗನ ಮುನೇಗೌಡ ಎಂಬುವರ ಮನೆಯ ಮುಂಭಾಗದಲ್ಲಿ ಕಂಡುಬಂದಿದ್ದು ಈಗ ಊರು ಪ್ರಮುಖರ ಮುತುವರ್ಜಿಯಿಂದ ಜಕ್ಕೂರಿನ ಕೆ.ವಿ. ಬೈರೇಗೌಡ ಕಲಾಮಂದಿರದಲ್ಲಿ ಮುಂಭಾಗದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಬನ್ನಿ ಈಗ ಈ ಶಾಸನದ ಅರ್ಥವನ್ನು ತಿಳಿಯೋಣ. ಸ್ವಸ್ತಿ ಶ್ರೀ ಶಕಾಬ್ದ 1265 ಚಿತ್ರಭಾನು ಸಂವತ್ಸರ ಅಶ್ವಜಶು ಶ್ರೀ ಮತ್ತು ಪ್ರತಾಪ ಚಕ್ರವರ್ತಿ ಶ್ರೀ ಹೊಯ್ಸಳ ವೀರಬಲ್ಲಾಳ ದೇವರಸರು ಉಣ್ಣಾಮಲೆ ಪಟ್ಟಣದಲ್ಲೂ ಪೃಥ್ವಿರಾಜ್ಯಂಗೆಯುತ್ತಿರಲು ಶ್ರೀ ಮನು ಮಹಾ ಯಲಕ್ಕನಾಡು ಅಂದರೆ ಯಲಕ್ಕನಾಡು ಅಂದರೆ ಯಲಹಂಕನಾಡು ಅಂತ ಅರ್ಥ. ಸಮಸ್ತ ಪ್ರಜೆಗೌಂಡಗಳು ಮನು ಮಹಾ ಸಾವಂತಾಧಿಪತಿ ಮೀಸೆಯರಗಂಡ ಚಿಕ್ಕಬೈರ ನಾಯ್ಕನ ಮಗ ಹೊನ್ನಮಾರ ನಾಯ್ಕನ ನಾಡಸೇನ ಬೋವ ಅಲ್ಲಾಳರಿಗೆ ಶಿಲಾಶಾಸನವನ್ನು ಮಾಡಿಕೊಟ್ಟ ಕ್ರಮ ವೆಂತೆಡೆ ಈ ನಾಡೊಳಗಣ ಜಕ್ಕೂರ ಗದ್ದೆ ಬೆದ್ದಲು ಅಂದರೆ ಇದನ್ನು ಜಕ್ಕೂರು ಅಂತ ಇಲ್ಲಿ ಇದಾಗಿದೆ. ಬಗೆಮಾಳ ಒಳಗಾದ ಚತ್ತು ಸೀಮೆಯ ಎನುಳ್ಳ ಧನುಸರ್ವ ಮಾನ್ಯ ಕೊಡಗಿಯಾಗಿ ಚಂದ್ರಾದಿತ್ಯರುಳ್ಳಂ ಬರುಸಲುವಂತವಾಗಿ ಶಿಲಾ ಶಾಸನವನ್ನು ಮಾಡಿಕೊಟ್ಟರು. ಮಂಗಳ ಮಹಾಶ್ರೀ ಅಂದು ಇಲ್ಲಿ ಉಲ್ಲೇಖಿಸಲಾಗಿದೆ. ಅಂದರೆ 22 ಸಾಲುಗಳು ಕೂಡ ಇಲ್ಲಿ ಇರ್ತಕ್ಕಂಥ ಸಾಲುಗಳು. ಸ್ವಲ್ಪ ಹೇಳೋಕ್ಕೆ ಬರಲಿಲ್ಲ, ಕ್ಷಮಿಸಿ. ಬನ್ನಿ ಇದರ ಅರ್ಥ ತಿಳಿಯೋಣ. ಇದು ಶಕವರ್ಷ 1265 ಚಿತ್ರಭಾನು ಸಂವತ್ಸರ ಅಶ್ವಜ ಯುದ್ಧ ಅಂದರೆ ಹೇಳಿದ್ನ ಫಸ್ಟಿಗೆ. 5 ಎಂದರೆ 5/9/1342 ಗುರುವಾರಕ್ಕೆ ಸರಿ ಹೊಂದುತ್ತಂತೆ. ಇದು ಹೊಯ್ಸಳರ ದೊರೆ ಶ್ರೀ ಮತ್ತು ಪ್ರತಾಪ ಚಕ್ರವರ್ತಿ ವೀರಬಲ್ಲಾಳ ದೇವರಸರು ಈಗಿನ ತಮಿಳುನಾಡಿನ ಉಣ್ಣಾಮಲೆ ಅಂದರೆ ತಿರುವಣ್ಣಾಮಲೆ ಪಟ್ಟಣವನ್ನು ತನ್ನ ರಾಜಧಾನಿಯಾಗಿ ಹೊಂದಿ ಪೃಥ್ವಿರಾಜವನ್ನು ಆಳುತ್ತಿರಲು ಯಲಹಂಕ ಅಂದರೆ ಈಗಿನ ಯಲಹಂಕ ನಾಡಿನ ಸಮಸ್ತ ಗೌಡ ಪ್ರಜೆಗಳು ಶ್ರೀಮನ್ ಮಹಾಸಾಮಂತಾಧಿಪತಿ ಮೀಸೆಯರಗಂಡ ಇದೊಂದು ಬಿರುದಾಗಿದೆ. ಚಿಕ್ಕ ಬೈರ ನಾಯ್ಕನ ಮಗ ಹೊನ್ನಮಾರ ನಾಯ್ಕನು ಯಲಹಂಕ ನಾಡಿನ ಸೇನಾಭೋವರಾದ ಅಲ್ಲಾಳರಿಗೆ ಯಲಹಂಕ ನಾಡಿಗೆ ಸೇರುವ ಜಕ್ಕೂರಿನ ಗದ್ದೆ ಬೆದ್ದಲು ಗೋಮಾಳವನ್ನೊಳಗೊಂಡ ಚತುಸ್ಸೀಮೆಯನ್ನು ಸರ್ವಮಾನ್ಯ ಕೊಡುಗೆಯಾಗಿ ಸೂರ್ಯಚಂದ್ರರು ಇರುವವರೆಗೂ ಕೊಟ್ಟಿರ್ತಾನಂತೆ. ಇಲ್ಲಿ ಸೇನಾಭೋವ ಅಂದರೆ ಏನು ಅದನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಅಲ್ಲಾಳರು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಪಠ್ಯವನ್ನು ಹಾಕಿರ್ತಕ್ಕಂಥ KR ನರಸಿಂಹ ಸರ್, ಪರಿಕಲ್ಪನೆ ಕೆ ಧನಪಾಲ್ ಸರ್, ಇವರು ಒಂದು ವಿಡಿಯೋದಲ್ಲಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ. ಅವರು ಕೂಡ ಧನ್ಯವಾದಗಳು. ಇದನ್ನು ಸಂರಕ್ಷಿಸಿದ ಎಲ್ಲರಿಗೂ ನನ್ನ ತುಂಬುವ ಹೃದಯದ ಧನ್ಯವಾದಗಳು. ಮತ್ತು ಕರ್ನಾಟಕ ಇತಿಹಾಸ ಅಕಾಡೆಮಿ ಕೂಡ ನನ್ನ ಧನ್ಯವಾದಗಳು. ಬನ್ನಿ, ಇಲ್ಲೊಂದು ತಮಿಳು ಲಿಪಿಯಲ್ಲಿ ಶಾಸನ ಇದೆ. ಇದು ಏನು ಶಾಸನ ಅಂತ ನನಗೆ ತಿಳಿದಿಲ್ಲ. ಅಲ್ಲೊಂದು ಪಕ್ಕದಲ್ಲೇ ಅಂದರೆ ಜಕ್ಕೂರು ಎಂಬ ನಾಮಧೇಯನನ್ನು ಉಲ್ಲೇಖಿಸಿದಂಥ ಒಂದು ಶಿಲಾ ಶಾಸನದ ಪಕ್ಕದಲ್ಲೇ ಈ ಶಾಸನ ಕೂಡ ಇದೆ, ನೀವು ನೋಡಬಹುದು. ಇಲ್ಲೊಂದು ಶಿವನ ಲಿಂಗ ಇದೆ. ಇದು ಅಲ್ಲಾಳನಾಥ ದೇವಾಲಯ. ಅಂದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಂದರೆ ಅಲ್ಲಾಳ ಶಾಸನದ ವಿಡಿಯೋದಲ್ಲಿ ನಿಮಗೆ ಈ ವಿವರವನ್ನು ಕೊಡ್ತೇನೆ. ಈಗ ನೋಡಿ, ಅಲ್ಲಿಂದ ತಂದು ಇಲ್ಲಿ ಸಂರಕ್ಷಿಸಿ ಇಟ್ಟಿದ್ದಾರೆ. ಈ ಅಲ್ಲಾಳನಾಥ ದೇವಾಲಯ ಅಂತಲೇ ಪ್ರಸಿದ್ಧಿ. ಅಂದರೆ ಆಗಿನ ಕಾಲದಲ್ಲಿ ನೋಡಿ, ಆ ದೇವಾಲಯದ ಮುಂದಿನ 2 ಕಂಬಗಳು ಕೂಡ ಇಲ್ಲಿ ರಕ್ಷಿಸಿ ಇಡಲಾಗಿದೆ. ಒಂದು ಒಡೆದೋಗಿದೆ, ಅದನ್ನು ಜಾಯಿಂಟ್ ಮಾಡಿ ಕೂಡ ಇಲ್ಲಿ ಇಟ್ಟಿದ್ದಾರೆ. ಈ ಎಲ್ಲ ಶಾಸನಗಳನ್ನು ವೀರಗಳನ್ನು ರಕ್ಷಿಸಿದಂತಹ ಎಲ್ಲ ನನ್ನ ಜಕ್ಕೂರಿನ ಗ್ರಾಮಸ್ಥರಿಗೂ ಮತ್ತು ಧನಪಾಲ್ ಸಾರಿಗೂ ಧನ್ಯವಾದಗಳು. ನೋಡ್ಬೋದು ಇಲ್ಲಿ 4 ಶಾಸನಗಳು ಮತ್ತು ಒಂದು ಆತ್ಮ ಬಲಿದಾನದ ವೀರಗಳು ಕೂಡ ಇಲ್ಲಿ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಜಕ್ಕೂರಿನ ಶಿಲಾ ಶಾಸನಗಳ ಒಂದು
ವಿಡಿಯೋ ಇಷ್ಟ ಆಗಿದ್ದರಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.